ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದಯ ಶುದ್ಧ ವಿದ್ಯಾಯ ಮಧ್ವಾಯಿಸಿ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮರ್ಚನಂ ಭಜೇ ತಾಪತ್ರಯಂ. ಅರ್ಥಿಕಲ್ಪಿತ ಕಲ್ಪೋಯಂ ಕೃತ್ಯತೆ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾ ತಸ್ಮಾದಿಷ್ಟಾತಸ್ತೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತ ಮುನಿಂ ವಿಶ್ವೇಶಂ ವಿಷ್ಣುತ ವಂದೇ ಪರಿವಾರ ಚಕ್ರವರ್ತಿಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಮ ನಾಮ ರಾಜೀವ, ಬೆಂಗಳೂರುನಗರೆ ವಸಾಮಿ. ಮಂಚೆ ಉಪಸ್ಥಿತಾನ್ ಆಚಾರ್ಯಾನ್ ನಮಸ್ಕೃತ್ವ ಮಮ ಗುರುನಪಿ ನಮಸ್ಕೃತ್ಯ ಅಹಂ ವಾಲ್ಮೀಕಿ ರಾಮಾಯಣೆ ಸಪ್ತಮ ಶ್ಲೋಕಸ್ಯ ಅನುವಾದಂ ಯಥಾಮತಿ ಕರೋಮಿ. ಇದಾनीं ಶ್ಲೋಕಂ ಕಥಯಾಮಿ. ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಾ ಗುಣಾಃ ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತಃ ಶ್ರೂಯತಾಂ ನರಃ. ಇದಾನಿಂ ಪದಚ್ಛೇದಃ. ಬಹವಃ ದುರ್ಲಭಃ, ಇದರ ಮಧ್ಯೆ ಓಕಾರಾದೇಶ ಸಂಧಿ ಬರ್ತಾ ಇದೆ. ಇದು ವಿಶೇಷ ವಿಸರ್ಗ ಸಂಧಿ ನಿಯಮ. ಉತ್ತರ ಪದ ಪೂರ್ವ ಪದದಲ್ಲಿ ವಿಸರ್ಗದ ಮುಂದೆ ಆಯಿದ್ದು, ಉತ್ತರ ಪದದ ಮೊದಲನೇ ಇದರಲ್ಲಿ ನಮಗೆ ಹಶ್ ಕಂಡು ಅಂದ್ರೆ ವಿಸರ್ಗ ಬಂದು ಓ ಆಗುತ್ತೆ. ಸೊ ಅದನ್ನ ಬಹವೋ ಅಂತ ಆಗುತ್ತೆ, ಬಹವೋ ದುರ್ಲಭ ಅಂತ ಆಗುತ್ತೆ. ಇನ್ನು ದುರ್ಲಭ ಮತ್ತೆ ಚ, ಇದರ ಮಧ್ಯೆ ಸಾಮಾನ್ಯ ವಿಸರ್ಗ ಸಂಧಿ ನಿಯಮ ಬರ್ತಾ ಇದೆ. ಇಲ್ಲಿ ಸಾಮಾನ್ಯ ವಿಸರ್ಗ ಸಂಧಿಯಲ್ಲಿ ವಿಸರ್ಗ ಆದ್ಮೇಲೆ ನಾವು ಇರುವಂತ ವರ್ಣ ನೋಡ್ಕೊಂಡ್ರೆ ಸಾಕು. ಸೊ ಇಲ್ಲಿ ದುರ್ಲಭ ಆದ್ಮೇಲೆ ಚ ಬರ್ತಿರೋದ್ರಿಂದ ವಿಸರ್ಗ ಬಂದು ತಾಲವೇಶ ಅದರಿಂದ ರಿಪ್ಲೇಸ್ ಆಗುತ್ತೆ. ಇನ್ನು ಚ ಮತ್ತೆ ಏವ ಇದೆರಡರ ಮಧ್ಯೆ ವೃದ್ಧಿ ಸಂಧಿ ಬರ್ತಿದೆ. ಸೊ ಅದರಿಂದ ಚೈವ ಅಂತ ಆಗುತ್ತೆ. ಇನ್ನ ದುರ್ಲಭ ಚೈವ ಮತ್ತೆ ಎ ಇದರ ಮಧ್ಯೆ ಯಾವುದು ಸಂಧಿ ಬರ್ತಿಲ್ಲ. ಹಾಗೆ ಎ ಹಾಗೂ ತ್ವಯ ಮಧ್ಯೆ ಕೂಡ ಸಂಧಿ ಬರ್ತಿಲ್ಲ. ತ್ವಯ ಆಮೇಲೆ ಕೀರ್ತಿತಾಹ ಇದೆರಡರ ಮಧ್ಯೆ ಕೂಡ ಸಂಧಿ ಬರ್ತಿಲ್ಲ. ಇನ್ನು ಕೀರ್ತಿತಾಹ ಮತ್ತೆ ಗುಣ ಇದೆರಡರ ಮಧ್ಯೆ ಸಂಧಿ ಬರ್ತಿದೆ. ಇಲ್ಲಿ ವಿಶೇಷ ವಿಸರ್ಗ ಸಂಧಿ ನಿಯಮ ಬರುತ್ತೆ. ವಿಸರ್ಗ ಆದ್ಮೇಲೆ ನಮ್ಗೆ ವಿಸರ್ಗದಿಂದ ಮುಂಚೆ ದೀರ್ಘ ಆಯಿತು, ವಿಸರ್ಗ ಆದ ನಂತರ ನಮ್ಗೆ ಅಚ್ ಬರ್ತಿರೋದ್ರಿಂದ ವಿಸರ್ಗ ಅಶ್ ಬರ್ತಿರೋದ್ರಿಂದ ವಿಸರ್ಗ ಬಂದು ಲೋಪ ಆಗುತ್ತೆ, ಅಂದ ಕೀರ್ತಿತ ಅಂತ ಆಗುತ್ತೆ. ಇನ್ನ ಎರಡನೇ ಸಾಲ ನೋಡಿದಾಗ ಮುನೇ ವಕ್ಷಾಮ್ಯಹಂ, ವಕ್ಷಾಮಿ ಫಸ್ಟ್, ಮುನೇ ವಕ್ಷಾಮಿ ಮಧ್ಯೆ ಯಾವುದು ಸಂಧಿ ಬರ್ತಿಲ್ಲ. ಇದು ಸಂಬೋಧನಾ ವಿಭಕ್ತಿ, ಇದು ಇಕಾರಾಂತವಾಗಿರೋದ್ರಿಂದ ಹೇ ಮುನೆ ಅಂತ ಮುನೆ ಆಗತ್ತೆ. ಇನ್ನ ಮುನೇ ವಕ್ಷಾಮಿ ಇಲ್ಲಿ ಇದೆರಡರ ಮಧ್ಯೆ ಯಾವುದು ಸಂಧಿ ಇಲ್ಲ. ಇನ್ನು ವಕ್ಷಾಮಿ ಹಾಗೂ ಅಹಂ ಇದೆರಡರ ಮಧ್ಯೆ ನಮ್ಗೆ ಎಂಟು ಸಂಧಿ ಬರ್ತಾ ಇದೆ. ಆದ್ರಿಂದ ಈ ಬಂದು ಯಾ ಆಗತ್ತೆ, ವಕ್ಷಾಮ್ಯಹಂ ಅಂತ ಆಗ್ತಿದೆ. ಇನ್ನು ಅಹಂ ಹಾಗೆ ಬುದ್ಧ್ವ ಇದೆರಡರ ಮಧ್ಯೆ ಕೂಡ ನಮ್ಗೆ ಯಾವುದು ಸಂಧಿ ಇಲ್ಲ. ಇನ್ನ ಬುದ್ಧ್ವ ಹಾಗೂ ತೈಹಿ ಇದೆರಡರ ಮಧ್ಯೆ ಸಂಧಿ ಇಲ್ಲ. ತೈಹಿ ಹಾಗೂ ಯುಕ್ತ ಇಲ್ಲಿ ರೇಫಾದೇಶ ಸಂಧಿ ಬರ್ತಿದೆ. ವಿಸರ್ಗದ ಹಿಂದೆ ನಮಗೆ ಇಚ್ಚಿದ್ದು ವಿಸರ್ಗದ ನಂತರ ಅಶ್ ಬರ್ತಿರೋದ್ರಿಂದ ರೇಫ್ ಆಗತ್ತೆ. ಇನ್ನ ಯುಕ್ತ ಹಾಗೂ ಶ್ರೂಯತಾಂ ಇದೆರಡರ ಮಧ್ಯೆ ನಮಗೆ ಸಾಮಾನ್ಯ ವಿಸರ್ಗ ಸಂಧಿ ಬರ್ತಾ ಇದೆ. ವಿಸರ್ಗ ಆದ ನಂತರ ತಾಲವೇಶ ಬರ್ತಾರಂತ ವಿಸರ್ಗ ಹಾಗೆ ಉಳಿಯುತ್ತೆ. ಇನ್ನು ಶ್ರೂಯತಾಂ ಹಾಗೂ ನರ ಮಧ್ಯೆ ಅದು ಸಂಧಿ ಇಲ್ಲ. ಇನ್ನ ಇದರ ಅನ್ವಯ ನೋಡಕ್ ಹೋದ್ರೆ ಹೇ ಮುನೆ ತ್ವಯಾ ಬಹವಃ ಚ ದುರ್ಲಭಾಃ ಯೇ ಗುಣಾಃ ಕೀರ್ತಿತಾಃ ಅಹಂ ತೈಹಿ ಯುಕ್ತಃ ಏವ ನರಃ ಬುದ್ಧ್ವಾ ವಕ್ಷ್ಯಾಮಿ ಶ್ರೂಯತಾಂ ಅಂತ ಆಗುತ್ತೆ. ಇದ್ರ ತಾತ್ಪರ್ಯ ಹೇಳ್ಬೇಕಾದ್ರೆ ಏನ್ ಶ್ಲೋಕದ ಅರ್ಥ ಹೇಳ್ತೀನಿ. ಇನ್ನ ನಾವು ಪದ ಸ್ವರೂಪಂ ಅದನ್ನು ನೋಡಿದಾಗ ಬಹವಃ ದುರ್ಲಭಾಃ ಈ ಎರಡೂ ನಾಮಪದಗಳು ನಮಗೆ ಗುಣಕ್ಕೆ ವಿಶೇಷಣವಾಗಿದೆ. ನಾಮ ವಿಶೇಷಣ ವಿಶೇಷ ಭಾವದಿಂದ ಗುಣ ಪುಲ್ಲಿಂಗ ಬಹುವಚನ ಇರೋದ್ರಿಂದ ನಮಗೆ ಈ ದುರ್ಲಭ ಹಾಗೂ ಬಹವ ಎರಡೂ ಬಂದು ಪುಲ್ಲಿಂಗ ಬಹುವಚನ ರೂಪದಲ್ಲಿ ನಡೆಯುತ್ತೆ. ಈ ಒಂದು ವಿಶೇಷ ಒಂದು ನಾವು ಸಂಸ್ಕೃತದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಬೇರೆ ಕಾಣಕ್ ಸಾಧ್ಯ ಇಲ್ಲ. ಇದು ಇದಾದ ನಂತರ ನಮಗೆ ಬಹವ ದುರ್ಲಭ ಅದಾದ್ಮೇಲೆ ಚ ಮತ್ತು ಏವ ಇದೆರಡು ಅವ್ಯಯವಾಗುತ್ತೆ. ಎ ಬಂದು ದಕಾರ ಅಂತ ಸರ್ವನಾಮ ಶಬ್ದ ಪುಲ್ಲಿಂಗ. ಇದು ತೃತೀಯ ಪ್ರಥಮ ವಿಭಕ್ತಿ ಬಹುವಚನದಲ್ಲಿದೆ. ಇನ್ನ ತ್ವಯ ಇದು ಬಂದು ದಕಾರ ಅಂತ ಸರ್ವನಾಮ ಶಬ್ದ ಯುಷ್ಮ ಶಬ್ದ ತೃತೀಯ ವಿಭಕ್ತಿ ಏಕವಚನದಲ್ಲಿ ಬರ್ತಾ ಇದೆ. ಇನ್ನ ಕೀರ್ತಿತ ಇದು ಕೃತ್ ಸಂಶಬ್ದನೆ ಇತಿ ಧಾತೋಹೋ ತ ಪ್ರತ್ಯಯ ಅಂತ ಶಬ್ದ ಬರ್ತಾ ಇದೆ. ಇಲ್ಲಿ ಇದು ಕೃದಂತ ಇದು ಧಾತು ಬಂದು ತ ಪ್ರತ್ಯಯದಿಂದ ನಮಗೆ ನಾಮಪದವಾಗಿ ಬದಲಾವಣೆ ಆಗ್ತಿದೆ. ಇನ್ನ ಕೀರ್ತಿತ ಆದ್ಮೇಲೆ ಗುಣ ಬಂದು ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನಕ್ಕೆ ಬರ್ತಾ ಇದೆ. ಇನ್ನ ಮುನೆ ಇಕಾರಾಂತ ಶಬ್ದ, ಅದು ಹೇ ಮುನೆ ಅಂತ ಒಂದು ಸಂಬೋಧನಾ ವಿಭಕ್ತಿ ಆಗ್ತಿದೆ. ಅಕಾರಾಂತಕ್ಕೆ ಅದ ನಂತರ ಋಕಾರಾಂತಕ್ಕೆ ಸಂಬೋಧನೆ ಮಾಡ್ಬೇಕಾದ್ರೆ ವಿಸರ್ಗ ಬರುತ್ತೆ. ಈ ಇಕಾರಾಂತಕ್ಕೆ ಬರ್ಬೇಕು, ಇಕಾರಾಂತ ಆಮೇಲೆ ಆಕಾರಾಂತಕ್ಕೆ ನಾವು ಎ ಆಗತ್ತೆ.
ಹಾಗೂ ಉಕಾರಾಂತಕ್ಕೆ ಅವು ಆಗತ್ತೆ. ಸೊ ಇಲ್ಲಿ ಇಕಾರಾಂತವಾಗಿರೋದು ಮುನೆ ಅಂತ ತಗೊಂತಾ ಇದೆ, ಈ ರೂಪ ತಗೊಂತಾ ಇದೆ. ಇನ್ನ ವಕ್ಷ್ಯಾಮಿ, ವಕ್ಷ್ಯಾಮಿ ಬಂದು ವಚ್ ಪರಿಭಾಷಣೆ ಇತಿ ಧಾತೋಹೋ. ಇದು ಪರಸ್ಮೈಪದಿ ಸಕರ್ಮಕ ಆಗ್ತಿದೆ. ಲುಟ್ಲಕಾರ ಉತ್ತಮ ಪುರುಷ ಏಕವಚನ ಬರ್ತಾ ಇದೆ. ಇದು ಲುಟ್ಲಕಾರ ಹೇಗೆ ನಡೆಯುತ್ತೆ ಅಂದ್ರೆ ವಕ್ಷಯತಿ, ವಕ್ಷಯಿತಃ, ವಕ್ಷತಿ, 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 ವಕ್ಷತಃ, ವಕ್ಷಂತಿ, ವಕ್ಷಸಿ, ವಕ್ಷತಃ, ವಕ್ಷಥ, ವಕ್ಷಯಮಿ, ವಕ್ಷಯ, ವಕ್ಷ್ಯಾಮಿ, ವಕ್ಷ್ಯಾಮಿ, ವಕ್ಷ್ಯಾಭ, ವಕ್ಷ್ಯಾಮಃ ಅಂತ ನಡೆಯುತ್ತೆ. ಇನ್ನ ವಕ್ಷ್ಯಾಮಿ ಆಯ್ತು. ನೆಕ್ಸ್ಟ್ ಇನ್ನ ಅಹಂ ತಗೊಂಡ್ರೆ ಇದು ಅಸ್ಮತ್ ಶಬ್ದ, ದಕಾರ ಅಂತ ಸರ್ವನಾಮ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ ಬರುತ್ತೆ. ಇನ್ನ ಬುದ್ಧ್ವಾ ತಗೊಂಡ್ರೆ ಬುದ್ ಅವಗಮನೆ ಇತಿ ಧಾತೋಹೋ, ತ್ವಪ್ರತ್ಯಯ ಅಂತ ಅವ್ಯಯ. ಇದು ತ್ವಪ್ರತ್ಯಯಾಂತದಿಂದ ಇಲ್ಲಿ ಧಾತು ಬಂದು ಅವ್ಯಯವಾಗಿ ಪರಿವರ್ತನೆ ಆಗ್ತಾ ಇದೆ. ಇನ್ನ ತೈಹಿ ಬಂದು ತತ್ಶಬ್ದ, ಪುಲ್ಲಿಂಗ, ತೃತೀಯ ವಿಭಕ್ತಿ ಬಹುವಚನವಾಗ್ತಾ ಇದೆ. ಇನ್ನ ಯುಕ್ತ ಬಂದು ಯುಕ್ತ ಇದು ಯಜುರ್ಯೋಗಿ, ಯಜುರ್ಯೋಗೆ ಇತಿ ಧಾತೋಹೋ ತಪ್ರತ್ಯಯ ಅಂತ ಶಬ್ದ ಆಗ್ತಾ ಇದೆ. ಇನ್ನ ಶ್ರೂಯತ ಅಂತ ತಗೊಂಡಾಗ ಇದು ಶ್ರೂಶ್ರವಣ ಇತಿ ಧಾತೋಹೋ ಆತ್ಮನೇಪದಿ ಉತ್ತಮ ಪುರುಷ ಏಕವಚನ ಆಗ್ತಿದೆ. ಇದು ಶ್ರೂಯತಾಂ, ಶ್ರೂಯೇತಾಂ, ಶ್ರೂಯಂತಾಂ, ಶ್ರೂಯಸ್ವ, ಶ್ರೂಯೈ, ಶ್ರೂಯಾವಹೈ, ಶ್ರೂಯಾವಹೈ ಅಂತ ನಡೆಯುತ್ತೆ. ಇನ್ನ ನರಹ ಬಂತು ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ ನಡೆಯುತ್ತೆ. ಇದರ ತಾತ್ಪರ್ಯ ಹೇಳೋದಾದ್ರೆ ವಾಲ್ಮೀಕಿ ಮಹರ್ಷಿಗಳು ನಾರದ ಮುನಿಗಳನ್ನ ಬಾಲಕಾಂಡ ಪ್ರಥಮ ಸರ್ಗ ಇದು ಮೊದಲ 6 ಶ್ಲೋಕದಲ್ಲಿ ಕೇಳ್ತಾರೆ. ಗುಣಭರಿತನಾದಂತ, ದೋಷದೂರನಾದಂತ, ಯುದ್ಧದಲ್ಲಿ ಸೋಲನ್ನೇ ಕಾಣ್ದಿರುವಂತಹ, ಸರ್ವಪ್ರಾಣಿಗಳ ದಯೆ ತೋರುವಂತ ಯಾವ್ದೋ ವ್ಯಕ್ತಿ ನೀವು ಕಂಡಿದ್ದೀರಾ ಅಂತ ವಾಲ್ಮೀಕಿ ಹೇಳೋ ಪ್ರಶ್ನೆಗೆ ಮೊದಲನೇ ಬಾರಿ ನಾರದರು ಕೊಡ್ತಾರೆ ಉತ್ತರ ಇದು. ಈಗ ನಾರದರು ಹೇಳೋ ಹಾಗೆ ಈಗ ವಾಲ್ಮೀಕಿ ಕೇಳ್ತಾರೆ, ನೀವು ಕೇಳಿರುವಂತಹ ತುಂಬಾ ದುರ್ಲಭವಾದಂತ ಗುಣಗಳು, ತುಂಬಾ ಬಹುಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ತುಂಬಾ ಅಪರೂಪ, ಆದ್ರೆ ಅಂತ ವ್ಯಕ್ತಿ ನನ್ಗೆ ಗೊತ್ತು, ಆ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಕೇಳಿ ಅನ್ನೋದ್ರ ಇದು ತಾತ್ಪರ್ಯ ಆಗಿದೆ ಸರ್. ಏನಾದ್ರು ಪ್ರಶ್ನೆ ಇದ್ರೆ ತತ್ಶಬ್ದ. ದಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಸರ್ವನಾಮ ಶಬ್ದ. ಸಹ, ತೌ, ತೇ, ತಂ, ತೌ, ತಾನ್, ತೇನ, ತಸ್ಮೈ, ತಸ್ಮಾತ್, ತಸ್ಯ, ತಸ್ಮಿನ್, ತೈಹಿ, ತೇಷಾಂ, ತೇಷು, ತಯೋಃ, ತಾಭ್ಯಾಂ, ತೇಭ್ಯಃ.